To watch all our videos, click subscribe, click on the bell icon and click all. Now navigate to the settings of your mobile phone. Go to apps and notifications. Notifications. YouTube, and make sure all the options on the right are turned on. Hello and welcome. This is lesson 69 of Learn Kannada. Also and to is kuda and saha in Kannada. Kuda and saha. Okay. This is right answer 2. This is right answer 2. ಇದು ಕೂಡ ಸರಿಯಾದ ಉತ್ತರ. ಇದು ಕೂಡ ಸರಿಯಾದ ಉತ್ತರ ಆರ್ ಇದು ಸಹ ಸರಿಯಾದ ಉತ್ತರ. ಇದು ಸಹ ಸರಿಯಾದ ಉತ್ತರ. ಓಕೆ, ಇದು ದಿಸ್ ಕೂಡ ಟು ಆರ್ ಸಹ ಟು ಸರಿಯಾದ ರೈಟ್ ಉತ್ತರ ಆನ್ಸರ್. ಓಕೆ, ಮೈ ಸಿಸ್ಟರ್ ಪ್ಲೇಸ್ ಫ್ಲೂಟ್ ಟು. ಮೈ ಸಿಸ್ಟರ್ ಪ್ಲೇಸ್ ಫ್ಲೂಟ್ ಟು. ನನ್ನ ತಂಗಿ ಕೂಡ ಕೊಳಲು ನುಡಿಸುತ್ತಾಳೆ ಆರ್ ನನ್ನ ತಂಗಿ ಸಹ ಕೊಳಲು ನುಡಿಸುತ್ತಾಳೆ. ಓಕೆ, ನನ್ನ ತಂಗಿ ಕೂಡ ಆರ್ ಸಹ ಕೊಳಲು ನುಡಿಸುತ್ತಾಳೆ. ನನ್ನ ಮೈ ತಂಗಿ ಸಿಸ್ಟರ್ ಕೂಡ ಆರ್ ಸಹ ಟು ಕೊಳಲು ಫ್ಲೂಟ್ ನುಡಿಸುತ್ತಾಳೆ ಪ್ಲೇಸ್. Okay, now to also means a lot, which is tumba in Kannada, tumba. Now it is too late. Now it is too late. ಈಗ ತುಂಬ ತಡವಾಗಿದೆ. ಈಗ ತುಂಬ ತಡವಾಗಿದೆ. ಈಗ now ತುಂಬ ಟೂ ತಡವಾಗಿದೆ is late. Pain in my ear is too much. Pain in my ear is too much. ನನ್ನ ಕಿವಿಯಲ್ಲಿ ನೋವು ತುಂಬ ಇದೆ. ನನ್ನ ಕಿವಿಯಲ್ಲಿ ನೋವು ತುಂಬ ಇದೆ. ನನ್ನ ಮೈ ಕಿವಿಯಲ್ಲಿ ಇನ್ ಇಯರ್. ಓಕೆ, ನನ್ನ ಕಿವಿಯಲ್ಲಿ ಇನ್ ಮೈ ಇಯರ್ ನೋವು ಪೇಯ್ನ್ ತುಂಬ ಟೂ ಇದೆ ಈಸ್. ಓಕೆ, ಟೂ ಮಚ್ ಆರ್ ಟೂ ಈಸ್ ಇದೆ. ಓಕೆ, ನೌ ವೆನ್ ಟೂ ಈಸ್ ಫಾಲೋಡ್ ಬೈ ಆನ್ adjective and proposition to, it means ಲೂ ಆಗದಷ್ಟು in Kannada. Okay, when to is followed by an adjective and preposition to, it means ಲೂ ಆಗದಷ್ಟು in Kannada. Here the verb joins before ಲೂ. Okay, it is too hot to touch. It is too hot to touch. ಇದು ಮುಟ್ಟಲೂ ಆಗದಷ್ಟು ಬಿಸಿಯಾಗಿದೆ. ಇದು ಮುಟ್ಟಲೂ ಆಗದಷ್ಟು ಬಿಸಿಯಾಗಿದೆ. ಇದು ದಿಸ್. ಓಕೆ, ಆರ್ ಇಟ್. ಮುಟ್ಟು ಟಚ್. ಮುಟ್ಟು ಟಚ್. ಮುಟ್ಟು ಬಿಕಮ್ಸ್ ಮುಟ್ಟ. ಯು ಬಿಕಮ್ಸ್ ಎ. ಮುಟ್ಟ. ಜನರಲಿ ಯು ಇಸ್ ಕನ್ವರ್ಟೆಡ್ ಟು ಎ ಹಿಯರ್. ಮುಟ್ಟ. ಲೂ ಮುಟ್ಟಲು. ಆಗದಷ್ಟು ಆಗದಷ್ಟು ಬಿಸಿಯಾಗಿದೆ ಈಸ್ ಹಾಟ್. ಓಕೆ, ದಟ್ ಮೀನ್ಸ್ ಯು ಕೆನಾಟ್ ಟಚ್ ಇಟ್. ಓಕೆ, he is too weak to walk.
ಹೀ ಈಸ್ ಟೂ ವೀಕ್ ಟು ವಾಕ್. ಅವನು ನಡೆಯಲೂ ಆಗದಷ್ಟು ಬಲಹೀನನಾಗಿದ್ದಾನೆ. ಅವನು ನಡೆಯಲೂ ಆಗದಷ್ಟು ಬಲಹೀನನಾಗಿದ್ದಾನೆ. ಓಕೆ, ಅವನು ಹಿ ನಡೆಯು. ಓಕೆ, ವಾಕ್ ನಡೆಯು ವಾಕ್. ನಡೆಯಲು ಆಗದಷ್ಟು ಬಲಹೀನನಾಗಿದ್ದಾನೆ. ಬಲಹೀನ ಮೀನ್ಸ್ ವೀಕ್. ಓಕೆ, ವೀಕ್. ಬಲಹೀನನಾಗಿದ್ದಾನೆ ಮೀನ್ಸ್ ಈಸ್ ವೀಕ್. ಆಲ್ರೈಟ್. Somebody or someone is ಯಾರೋ or ಯಾರಾದರೂ. Somebody or someone is ಯಾರೋ or ಯಾರಾದರೂ. Okay. Someone help me. ಯಾರಾದರೂ ನನಗೆ ಸಹಾಯ ಮಾಡಿ. ಯಾರಾದರೂ ನನಗೆ ಸಹಾಯ ಮಾಡಿ. ಯಾರಾದರೂ someone. ಹೆಲ್ಪ್ ಸಹಾಯ. ಮೀ ನನಗೆ. ಓಕೆ, ಸಹಾಯ ಮಾಡಿ ಮೀನ್ಸ್ ಹೆಲ್ಪ್. ಓಕೆ, ಡೂ ಹೆಲ್ಪ್. ಮಾಡಿ ಮೀನ್ಸ್ ಡೂ. ಸಂಬಡಿ ಈಸ್ ದೇರ್. ಅಲ್ಲಿ ಯಾರೋ ಇದ್ದಾರೆ. ಅಲ್ಲಿ ದೇರ್ ಯಾರೋ ಸಂಬಡಿ ಇದ್ದಾರೆ ಈಸ್. ಓಕೆ, ಅಲ್ಲಿ ಯಾರೋ ಇದ್ದಾರೆ. ಯು ಕ್ಯಾನ್ ಯೂಸ್ ದಿಸ್ ಆ್ಯಂಡ್ ದಿಸ್ ಆನ್ ದಿಸ್ ಆ್ಯಂಡ್ ದಿಸ್. ಓಕೆ, ಯು ಕ್ಯಾನ್ ಇಂಟರ್ಚೇಂಜ್ ಬೋತ್. ಇಟ್ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್ ಆ್ಯಂಡ್ ದಿ ಸೆಂಟೆನ್ಸ್. ಎನಿಬಡಿ ಆರ್ ಎನಿವನ್ ಈಸ್ ಯಾರಾದರೂ. ಎನಿಬಡಿ ಕ್ಯಾನ್ ಲಿಫ್ಟ್ ದಿಸ್. ಇದನ್ನು ಯಾರಾದರೂ ಎತ್ತಬಹುದು. ಇದನ್ನು ದಿಸ್ ಯಾರಾದರೂ ಎನಿಬಡಿ ಎತ್ತಬಹುದು. ಕ್ಯಾನ್ ಲಿಫ್ಟ್. ಡಿಡ್ ಯು ಸಿ ಎನಿವನ್ ದೇರ್. ಅಲ್ಲಿ ನೀನು ಯಾರನ್ನಾದರೂ ನೋಡಿದೆಯಾ. ಓಕೆ, ನಾವು ಅಲ್ಲಿ ಮೀನ್ಸ್ ದೇರ್. ನೀನು ಮೀನ್ಸ್ ಯು. ಯಾರಾದರೂ takes a different form. So this is not a rule which you can apply to all the sentences. Okay, and all the time. So here ಯಾರಾದರೂ becomes ಯಾರನ್ನಾದರೂ ನೋಡಿದೆಯಾ. Okay, did you see. All right. Nobody and no one is ಯಾರೂ ಇಲ್ಲ or ಯಾರಿಗೂ and something else. What is that? We'll see. Okay, ಯಾರಿಗೂ and something else. ಯಾರೂ ಇಲ್ಲ. Okay, no one is there. ಅಲ್ಲಿ ಯಾರೂ ಇಲ್ಲ. Okay, now nobody wants water. ನೀರು ಯಾರಿಗೂ ಬೇಡ. Okay, ನೀರು is water. ಯಾರಿಗೂ nobody. Okay, and then something else is there. What is that? That is the opposite of this. Okay, nobody wants means no one wants. Okay, so opposite of this must come after ಯಾರಿಗೂ. ನೀರು ಯಾರಿಗೂ ಬೇಡ. Okay, ನೀರು is water. ಯಾರಿಗೂ nobody. Opposite of wants. Opposite of want is don't want. Don't want is ಬೇಡ in Kannada. Similarly for this, nobody will come to his marriage. ಅವನ ಮದುವೆಗೆ ಯಾರೂ ಬರುವುದಿಲ್ಲ.
ಯಾರೂ ಬರುವುದಿಲ್ಲ. ಹಿಯರ್ ಅವನ, ಹಿಸ್, ಮದುವೆಗೆ, ಮ್ಯಾರೇಜ್, ಟು ಮ್ಯಾರೇಜ್. ಸೊ ಅವನ ಮದುವೆಗೆ ಮೀನ್ಸ್ ಟು ಹಿಸ್ ಮ್ಯಾರೇಜ್. ಅವನ ಮದುವೆಗೆ ಮೀನ್ಸ್ ಟು ಹಿಸ್ ಮ್ಯಾರೇಜ್. ಯಾರು, ದಿಸ್ ಫಾರ್ಮ್, ಯಾರು. ಆ್ಯಂಡ್ ಆಪೋಸಿಟ್ ಆಫ್ ದಿಸ್ ವಿಲ್ ಕಮ್. ಆಪೋಸಿಟ್ ಆಫ್ ದಿಸ್ ವಿಲ್ ನಾಟ್ ಕಮ್. ವಿಲ್ ನಾಟ್ ಕಮ್ ಮೀನ್ಸ್ ಬರುವುದಿಲ್ಲ ಇನ್ ಕನ್ನಡ. ಓಕೆ. ಸೊ ಅವನ ಮದುವೆಗೆ ಯಾರೂ ಬರುವುದಿಲ್ಲ. ಆಲ್ ರೈಟ್. ಎವ್ರಿಬಡಿ ಆ್ಯಂಡ್ ಎವ್ರಿ ಒನ್ ಈಸ್ ಎಲ್ಲರೂ ಆ್ಯಂಡ್ ಪ್ರತಿಯೊಬ್ಬರು. ಯು ಕ್ಯಾನ್ ಯೂಸ್ ಎಲ್ಲರೂ ಆರ್ ಪ್ರತಿಯೊಬ್ಬರು. ಇಟ್ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್. ಹೀ ನೋಸ್ ಎವ್ರಿ ಒನ್ ಇನ್ ದ್ಯಾಟ್ ವಿಲೇಜ್. ಹೀ ನೋಸ್ ಎವ್ರಿ ಒನ್ ಇನ್ ದ್ಯಾಟ್ ವಿಲೇಜ್. ಅವನಿಗೆ ಆ ಹಳ್ಳಿಯಲ್ಲಿ ಪ್ರತಿಯೊಬ್ಬರೂ ಗೊತ್ತಿದ್ದಾರೆ. ಅವನಿಗೆ ಆ ಹಳ್ಳಿಯಲ್ಲಿ ಪ್ರತಿಯೊಬ್ಬರೂ ಗೊತ್ತಿದ್ದಾರೆ. ಓಕೆ. ಅವನಿಗೆ ಮೀನ್ಸ್ ಟು ಹಿಮ್. ಓಕೆ. ಬಟ್ ಇನ್ ದಿಸ್ ಕಂಟೆಕ್ಸ್ಟ್ ಹಿ. ಆ, ದ್ಯಾಟ್, ಹಳ್ಳಿಯಲ್ಲಿ, ಇನ್ ವಿಲೇಜ್. ಸೊ ಇನ್ ದ್ಯಾಟ್ ವಿಲೇಜ್ ಇಸ್ ಆ ಹಳ್ಳಿಯಲ್ಲಿ. ಪ್ರತಿಯೊಬ್ಬರೂ, ಎವ್ರಿ ಒನ್, ಗೊತ್ತಿದ್ದಾರೆ, ನೋಸ್. ಓಕೆ. ಎವ್ರಿಬಡಿ ಸ್ಟುಡ್ ಅಪ್ ಫಾರ್ ದಿ ನ್ಯಾಷನಲ್ ಆ್ಯಂಥಮ್. ಫಾರ್ ನ್ಯಾಷನಲ್ ಆ್ಯಂಥಮ್. ಎವ್ರಿಬಡಿ ಸ್ಟುಡ್ ಅಪ್ ಫಾರ್ ದಿ ನ್ಯಾಷನಲ್ ಆ್ಯಂಥಮ್. ರಾಷ್ಟ್ರಗೀತೆಗಾಗಿ ಎಲ್ಲರೂ ಎದ್ದು ನಿಂತರು. ರಾಷ್ಟ್ರಗೀತೆಗಾಗಿ ಎಲ್ಲರೂ ಎದ್ದು ನಿಂತರು. ಓಕೆ. ರಾಷ್ಟ್ರಗೀತೆಗಾಗಿ ಮೀನ್ಸ್ ಫಾರ್ ದಿ ನ್ಯಾಷನಲ್ ಆ್ಯಂಥಮ್. ಎಲ್ಲರೂ, ಎವ್ರಿಬಡಿ, ಎದ್ದು ನಿಂತರು, ಸ್ಟುಡ್ ಅಪ್. ಸ್ಟುಡ್ ಅಪ್. ಓಕೆ. ಆ್ಯಂಡ್ ಈಸ್ ಮತ್ತು. ಮತ್ತು ಇನ್ ಕನ್ನಡ. ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈಸ್ ಬಾರ್ ಮತ್ತು ರೆಸ್ಟೋರೆಂಟ್ ಇನ್ ಕನ್ನಡ. ಓಕೆ. ಜನರಲಿ ವಿ ಯೂಸ್ ಬಾರ್ ಆ್ಯಂಡ್ ಇಂಗ್ಲೀಷ್ ವರ್ಡ್ ರೆಸ್ಟೋರೆಂಟ್ while usage. So mattu means and. Mattu is and. Ram and Sita. Ram and Sita. Ram mattu Sita. Ram mattu Sita. Mattu is and. Okay. Water and salt. Water and salt. Neeru mattu uppu. Neeru mattu uppu. And is mattu. Mattu. Okay. Wash your legs. Come inside. We have seen this previously. Wash your legs is kaalu tole or kaalu toleiri. Come inside is olage ba or olage banni. Now, when you join these two sentences in English, it will be wash your legs and come inside. Wash your legs and come inside. In Kannada, kaalu toledu olage ba is the translation. Okay, kaalu toledu olage ba. Here, when you join two sentences, in English you will have the word and. But in Kannada you will not have it. Okay, you will not have kaalu toledu mattu olage ba. No, you will not have it generally. Generally, we will omit the word and when you are joining two sentences. Okay. Or is athava. Athava. Okay. Or is athava. Bar or restaurant. Bar or restaurant. Bar athava restaurant. Bar athava restaurant. Or is athava. Ram or Sita. Ram athava Sita. Ram athava Sita. Water or salt. Water or salt. Neeru athava uppu. Neeru athava uppu. Okay, athava is or. When you join two sentences in English, water is clean but it is cold. Water is clean but it is cold. Neeru ಸ್ವಚ್ಛವಾಗಿದೆ
ಆದರೆ ತಣ್ಣಗಿದೆ. ನೀರು ಸ್ವಚ್ಛವಾಗಿದೆ ಆದರೆ ತಣ್ಣಗಿದೆ. ಓಕೆ, ನೀರು ವಾಟರ್ ಈಸ್ ಕ್ಲೀನ್ ಸ್ವಚ್ಛವಾಗಿದೆ, ಬಟ್ ಆದರೆ ತಣ್ಣಗಿದೆ ಇಟ್ ಈಸ್ ಕೋಲ್ಡ್. ಸೊ ವೆನ್ ಜಾಯಿನಿಂಗ್ ಟೂ ಲೆಟರ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ವಿ ಯೂಸ್ ಬಟ್. ಓಕೆ, ಆದರೆ. ಐ ಹ್ಯಾವ್ ಅ ಪೆನ್ ಬಟ್ ಇಟ್ ಈಸ್ ರೆಡ್. ಐ ಹ್ಯಾವ್ ಅ ಪೆನ್ ಬಟ್ ಇಟ್ ಈಸ್ ರೆಡ್. ನನ್ನ ಬಳಿ ಪೆನ್ ಇದೆ ಆದರೆ ಅದು ಕೆಂಪು ಬಣ್ಣದ್ದು. ನನ್ನ ಬಳಿ ಪೆನ್ ಇದೆ ಆದರೆ ಅದು ಕೆಂಪು ಬಣ್ಣದ್ದು. ಆದರೆ ಈಸ್ ಬಟ್. ಓಕೆ, ಬಟ್. ಮೋರ್ ಓವರ್ ಈಸ್ ಅಲ್ಲದೆ ಆರ್ ಮಾತ್ರವಲ್ಲದೆ. ಓಕೆ, ಅಲ್ಲದೆ ಆರ್ ಮಾತ್ರವಲ್ಲದೆ. ಮೋರ್ ಓವರ್ ಹಿ ಈಸ್ ಬ್ಲೈಂಡ್. ಮೋರ್ ಓವರ್ ಹಿ ಈಸ್ ಬ್ಲೈಂಡ್. ಅಲ್ಲದೆ, ಮೋರ್ ಓವರ್ ಅಲ್ಲದೆ ಅವನು ಕುರುಡ. ಕುರುಡ. ಮೋರ್ ಓವರ್ ಐ ಆಮ್ ಟಯರ್ಡ್. ಮೋರ್ ಓವರ್ ಐ ಆಮ್ ಟಯರ್ಡ್. ಅಲ್ಲದೆ ನನಗೆ ಸುಸ್ತಾಗಿದೆ. ಆರ್ ಅಲ್ಲದೆ ನನಗೆ ಸುಸ್ತಾಗಿದೆ. ಮೋರ್ ಓವರ್ ಇಟ್ ವಾಸ್ ರೈನಿಂಗ್ ದೆನ್. ಮೋರ್ ಓವರ್ ಇಟ್ ವಾಸ್ ರೈನಿಂಗ್ ದೆನ್. ಮಾತ್ರವಲ್ಲದೆ ಆಗ ಮಳೆ ಬರುತ್ತಿತ್ತು. ಮಾತ್ರವಲ್ಲದೆ ಆಗ ಮಳೆ ಬರುತ್ತಿತ್ತು. ಓಕೆ, ಮೋರ್ ಓವರ್ ಈಸ್ ಅಲ್ಲದೆ ಆರ್ ಮಾತ್ರವಲ್ಲದೆ. ಓಕೆ, ಟಿಲ್ ಈಸ್ ತನಕ. ತನಕ. ಪ್ಲೀಸ್ ವೆಯ್ಟ್ ಟಿಲ್ 7 PM. ಪ್ಲೀಸ್ ವೆಯ್ಟ್ ಟಿಲ್ 7 PM. ದಯವಿಟ್ಟು 7 ಗಂಟೆ ತನಕ. ತನಕ. ಕಾಯಿ. ಕಾಯಿ. ದಯವಿಟ್ಟು 7 ಗಂಟೆ ತನಕ ಕಾಯಿ. ಓಕೆ, ದಯವಿಟ್ಟು ಪ್ಲೀಸ್ 7 ಗಂಟೆ 7 PM ತನಕ ಟಿಲ್ ಕಾಯಿ. ವೆಯ್ಟ್. He was watching TV till 9 PM. He was watching TV till 9 PM. ಅವನು 9 ಗಂಟೆ ತನಕ ಟಿವಿ ನೋಡುತ್ತಿದ್ದ. ಅವನು 9 ಗಂಟೆ ತನಕ ಟಿವಿ ನೋಡುತ್ತಿದ್ದ. ಅವನು ಹಿ 9 ಗಂಟೆ 9 PM ಟಿಲ್ ತನಕ ಟಿವಿ ನೋಡುತ್ತಿದ್ದ. ವಾಸ್ ವಾಚಿಂಗ್. ವೆಯ್ಟ್ ಟಿಲ್ ಐ ಕಮ್ ಔಟ್. ವೆಯ್ಟ್ ಟಿಲ್ ಐ ಕಮ್ ಔಟ್. ನಾನು ಹೊರಗೆ ಬರುವ ತನಕ ಕಾಯಿ. ನಾನು ಹೊರಗೆ ಬರುವ ತನಕ ಕಾಯಿ. ನಾನು ಐ ಹೊರಗೆ ಔಟ್ ಬರುವ ಕಮ್ ತನಕ ಟಿಲ್ ಕಾಯಿ. ವೆಯ್ಟ್. ಸ್ಟಿಲ್ ಈಸ್ ಇನ್ನೂ ಆರ್ ಆದರೂ. ಓಕೆ, ಇಟ್ ಚೇಂಜಸ್ ಅಕಾರ್ಡಿಂಗ್ ಟು ಸಿಚುವೇಶನ್. He is still watching TV. He is still watching TV. ಅವನು ಇನ್ನೂ ಟಿವಿ ನೋಡುತ್ತಿದ್ದಾನೆ. ಅವನು ಇನ್ನೂ ಟಿವಿ ನೋಡುತ್ತಿದ್ದಾನೆ. ಅವನು he ಇನ್ನೂ ಸ್ಟಿಲ್ ಟಿವಿ ನೋಡುತ್ತಿದ್ದಾನೆ. ಈಸ್ ವಾಚಿಂಗ್. ಸ್ಟಿಲ್ he is a good person. ಸ್ಟಿಲ್ ಹಿ ಈಸ್ ಅ ಗುಡ್ ಪರ್ಸನ್. ಆದರೂ ಅವನು ಒಬ್ಬ ಒಳ್ಳೆ ಮನುಷ್ಯ. ಆದರೂ ಅವನು ಒಬ್ಬ ಒಳ್ಳೆ ಮನುಷ್ಯ. ಆದರೂ ಸ್ಟಿಲ್ ಅವನು ಹಿ ಒಬ್ಬ ಎ ಒಳ್ಳೆ ಗುಡ್ ಪರ್ಸನ್ ಮನುಷ್ಯ. ಓಕೆ, ಐ ಸ್ಟಿಲ್ ಹ್ಯಾವ್ 100 rupees. ಐ ಸ್ಟಿಲ್ ಹ್ಯಾವ್ 100 rupees. ಇನ್ನೂ ನನ್ನ ಹತ್ತಿರ 100 ರೂಪಾಯಿ ಉಂಟು. ಇನ್ನೂ ನನ್ನ ಹತ್ತಿರ
100 ರೂಪಾಯಿ ಉಂಟು. ಇನ್ನೂ ಈಸ್ ಸ್ಟಿಲ್. 100 ರೂಪಾಯಿ 100 rupees. ಉಂಟು ಹ್ಯಾವ್. ಓಕೆ, ನನ್ನ ಹತ್ತಿರ ಇಸ್ ವಿತ್ ಮೀ. ಓಕೆ, ಬಟ್ ಇನ್ ದಿಸ್ ಕಂಟೆಕ್ಸ್ಟ್ ದ ಲಿಟ್ರಲ್ ಟ್ರಾನ್ಸ್ಲೇಷನ್ ಇಸ್ ನಾಟ್ ಪಾಸಿಬಲ್. ಓಕೆ, used to. Used to is abhyasa plus some suffix. Abhyasa. Okay, we are used to this climate. We are used to this climate. ನಮಗೆ ಈ ಹವಾಮಾನ ಅಭ್ಯಾಸವಾಗಿದೆ. ವಾಗಿದೆ. ನಮಗೆ ಈ ಹವಾಮಾನ ಅಭ್ಯಾಸವಾಗಿದೆ. ವಾಗಿದೆ. Okay, here ವಾಗಿದೆ is the suffix that goes with abhyasa to say that we are used to something. Okay, namage. Namage means for us. Okay, in this context we. Okay, this havamana climate. Climate abhyasavagide, used to. Okay, used to. Are we used to this climate? A question. ನಮಗೆ ಈ ಹವಾಮಾನ ಅಭ್ಯಾಸವಾಗಿದೆಯೇ? ಓಕೆ, ಎ ಎಟ್ ದಿ ಎಂಡ್ ಆಫ್ ದಿಸ್ ಮೇಕ್ಸ್ ದಿಸ್ ಅ ಕ್ವಶನ್. ಅಭ್ಯಾಸವಾಗಿದೆಯೇ? ಓಕೆ, ವಿ ಆರ್ ನಾಟ್ ಯೂಸ್ಡ್ ಟು ದಿಸ್ ಕ್ಲೈಮೇಟ್. ಎ ನೆಗೇಟಿಂಗ್ ಸೆಂಟೆನ್ಸ್. ನಮಗೆ ಈ ಹವಾಮಾನ ಅಭ್ಯಾಸವಾಗಿಲ್ಲ. ವಾಗಿಲ್ಲ. ವಾಗಿಲ್ಲ is the suffix. Okay, to say that we are not. Are we not used to this climate? Negating question. ನಮಗೆ ಈ ಹವಾಮಾನ ಅಭ್ಯಾಸವಾಗಿಲ್ಲವೇ? ನಮಗೆ ಈ ಹವಾಮಾನ ಅಭ್ಯಾಸವಾಗಿಲ್ಲವೇ? Okay, ವಾಗಿಲ್ಲವೇ, that is the suffix. Okay, to ask a negating question. Next, I used to live there. I used to live there. ನಾನು ಅಲ್ಲಿ ವಾಸಿಸುತ್ತಿದ್ದೆ. ನಾನು ಅಲ್ಲಿ ವಾಸಿಸುತ್ತಿದ್ದೆ. Okay, this is how we say. We do not use abhyasa. Okay, even though we have used to in the English sentence. So it depends on what the English sentence is. Okay, here we saw that we use abhyasavagide, abhyasavagilla, abhyasavagillave and so on. Correct? But here, even though we have I used to live there, this is how we say the Kannada sentence. ನಾನು ಅಲ್ಲಿ ವಾಸಿಸುತ್ತಿದ್ದೆ. Okay, which is also the translation for I was living there. I was living there. So it should come by practice to you to know when to use this and when to use this. All right? Click subscribe, click on the bell icon and click on all to get notified when we post a new video. If you want to watch more videos, click on the channel and click on playlists and follow any playlist that you want.